ದಲ್ಲಿ 15 ಅಂಕಗಳಿಗಿರ್ತಕ್ಕಂಥ ಲಿಖಿತ, 5 ಅಂಕಗಳಿಗಿರ್ತಕ್ಕಂಥ ಮೌಖಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ತಂದಿದ್ದೀನಿ. ಸೊ ಯಾರಿಗೆಲ್ಲ ಈ PDF ಗಳು ಬೇಕು, ಸೊ ದಯಮಾಡಿ ಈ ನಂಬರ್ ಇದೆ, ಸೊ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿ. ಸೊ ಕನ್ನಡ ಸಿಗ್ತವೆ, ಹಿಂದಿ ಸಿಗ್ತದೆ, SS ಮತ್ತು ಸೈನ್ಸಲ್ಲಿ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಸೊ ನಮ್ಮ ಕ್ವಶನ್ ಪೇಪರಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಬರ್ತದೆ, ಕ್ವಶನ್ ಪೇಪರ್ ಬರ್ತದೆ, ಜೊತೆಗೆ ಕೀ ಆನ್ಸರ್ ಕೊಡ್ತೀವಿ. ಜೊತೆಗೆ ಒಂದೇ 2 ಪೇಜಲ್ಲಿ ನಾವೇನು ಮಾಡಿದ್ದೀವಿ, ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ಸೊ ವಿದ್ಯಾರ್ಥಿಗಳು ಬರಲಿಕ್ಕೆ ಜಾಗವನ್ನು ಸಹಿತ ಕೂಡ ಕೊಡ್ತೀವಿ. ಓಕೆನಾ. ಸೊ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇದಿತ್ತು ಬ್ಲೂ ಪ್ರಿಂಟ್, ಇದು ಬಂದುಬಿಟ್ಟು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಿಮ್ಮ ಜೊತೆ ನಾನು ಡೈರೆಕ್ಟಾಗಿ ಕ್ವಶನ್ ಪೇಪರನ್ನೇ ಕೀ ಆನ್ಸರೊಂದಿಗೆ ಕಾಪಿಯನ್ನು ಶೇರ್ ಮಾಡ್ತೀನಿ. ಸೊ ಟೋಟಲಿ ಆಗಿರ್ತಕ್ಕಂಥದ್ದು ಏನಿದೆ ಅಂತಂದರೆ 15 ಅಂಕಗಳಿಗಿರ್ತಕ್ಕಂಥ ಲಿಖಿತ ಪರೀಕ್ಷಾ ಪ್ರಶ್ನೆ पत्रिके की उत्तरಗಳಿದಿತ್ತು. सो मुख्य प्रश्न 1, निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर ಸಂಕೇತಾಕ್ಷರ ಸಹಿತ ಲಿಖಿ ಅಂತ 2 ಪ್ರಶ್ನೆಗಳು ಬರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಭಲೆ ಕಾಮ ಪರ್ ಡ್ಯಾಶ್ ವಾರೆ ಅಂತ ಕೇಳಿದರೆ ಎ ಬಾತ್, ಬಿ ಜೀವನ್, ಸಿ ಮಾನ್, ಡಿ ಮತಿ. ಸೊ ದ ರೈಟ್ ಆನ್ಸರ್ ಈಸ್ ಬಿ ಜೀವನ್ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಸಚ್ ಕಾ ವಿಲೋಮ ಶಬ್ದ ಹೇ ಅಂತ ಕೇಳಿದರು. ಎ ಖರಾ, ಬಿ झूठ, ಸಿ ಸಹಿ, ಡಿ बुरा. ಸೊ ದ ಆಪ್ಷನ್ बी झूठ इज़ द राइट आंसर. इन्हें अनुरूपतादली नोडोदाद्रे प्रथम 2 शब्दों की अनुरूपता के तीसरे शब्द का अनुरूप शब्द लिखी ಅಂತ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಸೊ ಇದರಲ್ಲಿ ಫಸ್ಟ್ ಏನಂತಪ್ಪ ಅಂದರೆ ಅಪ್ನಾಯೆ ಇದ್ದಿದ್ದು ಬಿಸ್ರಾಯಿ ಅಂತಿದ್ರೆ ವಿಚಾರೆ. ಸೊ ಇದ್ರದ್ದು ಏನಾಗ್ತದಪ್ಪ ಅಂದ್ರೆ ವಾರೆ ಅಂತ ಆಗ್ತದೆ. ಇದು ತುಕಾಂತ ಶಬ್ದದ ಮೇಲೆ ಇತ್ತು. ಇನ್ನು 6ರಲ್ಲಿ ಏಕರಹೆ ಸದ್ಭಾವ ರಖೆ ಹಮ್ ಕೇಳಿದ್ದಾರೆ. ಸೊ ದೇಶ ದೇಶಮೇ ಮಾನ ರಖೆ ಹಮ್ ಅಂತಕ್ಕಂಥದ್ದು ಪದ್ಯದ ಸಾಲು ಇತ್ತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 8, ಹಮೇ ಕೈಸೆ ರಹನಾ ಚಾಹಿಯೆ ಅಂತ ಕೇಳಿದ್ದಾರೆ. ಸೊ ಹಮೇ ಮಿಲ್ಕರ್ ರಹನಾ ಚಾಹಿಯೆ ಅನ್ನೋದು ಉತ್ತರ. ಪ್ರಶ್ನೆ 8, ಹಟ್ छोड़कर हमें किसे अपनाना चाहिए. ಸೊ ದ ಆನ್ಸರ್ ಈಸ್ ಹಟ್ छोड़कर हमें संयम को अपनाना चाहिए. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಇವುಗಳನ್ನು 2-3 ವಾಕ್ಯೊಮ್ಮೆ ಉತ್ತರಗಳನ್ನು ಕೊಡಬೇಕು, 2-3 ವಾಕ್ಯದಲ್ಲಿ. ಫಸ್ಟ್ ಇತ್ತು 13ನೇ ಪ್ರಶ್ನೆ, ಇಟ್ ಮೀನ್ಸ್ 10th ಆಗ್ತದೆ. ಪ್ರಾರ್ಥನಾ कविता का आशय क्या है ಅಂತ ಕೇಳಿದರು. मनुष्य जीवन में सद्भाव का प्रधान स्थान है, छोटे बड़े भेदभाव न करके सबके साथ मिलजुल कर रहना चाहिए, देश के प्रति अभिमान रखना चाहिए ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, एक रहे सद्भाव रखे हम इस पर आप क्या सोचते हैं ಅಂತ ಕೇಳಿದರು. सो द आंसर इज मैं अपने मन में एकता का भाव रखना चाहिए, हम एकता से रहेंगे तो हमें कोई नहीं हरा सकते हैं. इन नेक्स्ट हट छोड़े संयम अपनाए इस वाक्य से क्या अर्थ प्रकट होता है ಅಂತ ಕೇಳಿದ್ದಾರೆ. हमें किसी भी वस्तु के लिए हट नहीं करना चाहिए, हमें हर काम संयम से करना चाहिए ಅಂತ ಇತ್ತು. ಇನ್ನು 3 ಮಾರ್ಕ್ಸ್ಗೆ ನಾವೇನು ಮಾಡಿದ್ದೀವಿ ಅಂದರೆ ಪದ್ಯ ಪೂರ್ಣ ಮಾಡಲಿಕ್ಕೆ ಕೇಳಿತ್ತು. ಮಿಲಕರ ರಹೇದಿಂದ ಹಿಡಿದು ತುರತ ಊಟಾಯವರೆಗೆ. ಸೊ ಆನ್ಸರ್ ಏನಾಗ್ತದೆ ಅಂದರೆ मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुई को तुरंत उठाए. ಇಷ್ಟು ನಾನು 15 ಮಾರ್ಕ್ಸಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ರಿಟರ್ನ್ ಕ್ವಶನ್ ಪೇಪರನ್ನು ತೋರಿಸಿದ್ದೀನಿ. ಓಕೆನಾ. ಸೊ 5 ಕ್ವಶನ್ ಪೇಪರನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ ಓವರಲ್ಲಾಗಿ LB ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿಂದಲೇ ನಾನು ಪ್ರಶ್ನೆಗಳನ್ನು ತೆಗೆದುಕೊಂಡು ರಚನೆ ಮಾಡಿದ್ದೀನಿ. ಸೊ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಸಿಗ್ತೀನಿ ಹೊಸ ಪಾಠದ ವಿಡಿಯೋ